ತಂದು ಹಾಕ್ಬಿಟ್ರೆ ನಿನ್ ಕೆಲ್ಸ ಆಗೋಯ್ತು ಅನ್ಕೊಂಡ್ಬಿಟ್ಯಾ? ಆದ್ರೆ ಮೇಲ್ಗಡೆ ಇರೋದೋಳ್ನ ಯಾರು ಒರೆಸ್ತಾರೆ? ಒರ್ಸು. ಒರ್ಸೋ. ನಿನ್ನ ಮನೆಯವ್ರು ಸುಮ್ಮನೆ ಬಿಟ್ಬಿಟ್ರೆ ನಾನ್ ಸುಮ್ಮನೆ ಬಿಟ್ಬಿಡ್ತೀನಿ. ನೀನು ರಾಧಿಕಾ ಸ್ಟೋರ್ ರೂಮ್ ನಲ್ಲಿ ಏನ್ ಮಾಡ್ತಾ ಇದ್ರಿ? ಆ ದುಪ್ಪಟ್ಟನ ಯಾಕೆ ಸುಟ್ಟಾಕ್ತೆ? ನಿಜ ಹೇಳು, ನಿಜ ಹೇಳ್ಬೇಕು. ಹೇಳಿಲ್ಲ ಅಂದ್ರ ನಿನ್ನ ಸುಟ್ಟಾಕ್ಬಿಡ್ತೀನಿ. ಆಯ್ತಾ? ಇದೆರಡನ್ನು ತೆಗೆದು ವಾಪಸ್ ಅಲ್ಲೇ ಇಡು. ರಮ್ಯಾ, ರಾಜು ಜೊತೆ ಅಷ್ಟೊಂದು ಹೀನಾಯವಾಗಿ ನಡ್ಕೊಳ್ಳೋಂತ ಅವಶ್ಯಕತೆ ಏನಿತ್ತು? ನಾಚಿಕೆ ಆಗಲ್ವಾ ನಿನಗೆ? ನಾಚಿಕೆ ನನ್ಗಲ್ಲ, ನಿಮಗಾಗ್ಬೇಕು ವಿವೇಕ್. ಮನೆ ಕೆಲ್ಸದವ್ರ ಪರ ವಹಿಸ್ಕೊಂಡ್ ಮಾತಾಡ್ತಿರಲ್ಲ, ನಿಮಗ್ ನಾಚಿಕೆ ಆಗ್ಬೇಕು. ಅವನು ಈ ಮನೆ ಕೆಲ್ಸದವನು ಅಂತ ನಿನಗೆ ಯಾರು ಹೇಳಿದ್ದು? ಅವನು ಈ ಮನೆ ಮಗನ್ ತರ. ಮಗನ್ ತರ ಅಷ್ಟೇ, ಆದ್ರೆ ಮಗ ಅಲ್ವಲ್ಲ. ನಾನು ಈ ಮನೆ ದೊಡ್ಡ ಸೊಸೆ. ರಮ್ಯಾ, ನಿನಗಿಂತ ಮೊದಲಿಂದನೂ ಈ ಮನೇಲಿರೋದು ಅವನೇ. ಈ ಮನೆಯವರು ನಿನಗಿಂತ ಹೆಚ್ಚಾಗಿ ಅವನನ್ನ ನಂಬಿದ್ದಾರೆ. ಈಗ ಈ ಮನೆಗೆ ನಂಬಿಕೆ ದ್ರೋಹ ಮಾಡಿರೋನು ಅವನೇನೆ. ಅದು ನಿಮಗ್ ಗೊತ್ತಾ ವಿವೇಕ್? ಏನು ಅವನಂತ ನಂಬಿಕೆ ದ್ರೋಹ ಕೆಲಸ ಮಾಡಿರೋದು? ಏನ್ ಮಾಡಿದನ? ನನ್ ಪರ್ಮಿಷನ್ ಇಲ್ದು ನನ್ ರೂಮ್ಗೆ ಹೋಗಿ ಕೆಲವು ವಸ್ತುಗಳನ್ನ ಕದ್ದು ಸುಟ್ಟು ಹಾಕಿದಾರೆ. ಅದೇನು ಅಂತ ಕೇಳಿದ್ರೆ ಅಷ್ಟು ಬಿಡು, ಬಾಯೇ ಬಿಡ್ತಿಲ್ಲ, ಮೂಗಂತರ ನಿಂತ್ಕೋತಾನೆ. ವಿವೇಕ್, ನಿಮ್ಗೆ ಪ್ರಶ್ನೆಗಳನ್ನ ಕೇಳಬೇಕು ಅನ್ನೋ ಆಸೆ ಇದ್ರೆ ಅವನ್ ಏನನ್ ಕದ್ದ, ಯಾಕೆ ಕದ್ದ, ಯಾಕೆ ಅದನ್ನ ತಗೊಂಡೋಗಿ ಸುಟ್ಟು ಹಾಕ್ತಾ ಅಂತ ಸ್ಟುಪಿಡ್ನ ವಿಚಾರಿಸಿ ಆಮೇಲೆ ಬಂದು ನನ್ನನ್ನ ಎಂಕ್ವೈರಿ ಮಾಡಿ ನನ್ ಮೇಲೆ ಅಧಿಕಾರ ತೋರ್ಸಕ್ ಬರ್ತಾರೆ. ಅಲ್ಲ, ನೀವ್ ಫೋನಲ್ಲಿ ವಿಶ್ ಮಾಡೋ ಬದಲು ನೇರವಾಗಿ ಮನೆಗೆ ಬಂದಿದ್ರೆ ನಂಗೂ ಖುಷಿ ಆಗ್ತಾ ಇತ್ತು. ಅಯ್ಯೋ, ನೀವೆಲ್ಲಿ ಬರ್ತೀರಾ ಬಿಡಿ, 3 ಹೊತ್ತು ನಿಮ್ಗೆ ಯಾವ್ದಾದ್ರೂ ಕೆಲಸ ಕಾರ್ಯ ಇದ್ದೇ ಇರುತ್ತೆ. ಓಕೆ, ಸರಿ. ರುಕು, ಬೀಗ್ರು ಬರ್ತೀನಿ ಅಂತ ಹೇಳಿದ್ರಲ್ಲ, ಎಲ್ಲಿ ಇನ್ನೂ ಕಾಣಿಸ್ತಾ ಇಲ್ಲ? ಬರ್ತಾರೆ ಬಿಡಿ ಅತ್ತೆ, ಆ ಊರಿಂದ ಇಲ್ಲಿಗೆ ಬರ್ಬೇಕಲ್ಲ, ಇನ್ನೇನ್ ಬರ್ಬೋದು.
ಇನ್ನೇನ್ ಬರ್ಬೋದು ಅಲ್ಲ. ಬಂದಾಯ್ತು. ಬನ್ನಿ ಬನ್ನಿ, ಈಗಷ್ಟೇ ನಿಮ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ವಿ. ನಿಮ್ಮಿಬ್ರಿಗೂ 100 ವರ್ಷ ಆಯ್ತು. ಹುಟ್ಟು ಹಬ್ಬದ ಶುಭಾಶಯ ನಿಮಗೆ. ತಗೊಳ್ಳಿ, ಇದೊಂದು ಸಣ್ಣ ಉಡುಗೊರೆ. ಇದೆಲ್ಲ ಯಾಕೆ? ನೀವು ಬಂದ್ರ ನಂಗೆ ಅದೇ ಸಂತೋಷ. ಬನ್ನಿ ಕೂತ್ಕೊಳ್ಳಿ. ಈಗ ಬರ್ಲಿಲ್ವಾ? ಅವ್ರ ಮನೇಲಿರ್ಲಿಲ್ಲ, ಹೊರಗಡೆ ಹೋಗಿದ್ರು. ಬರೋದ್ ತಡ ಆಗತ್ತೆ. ರವಿ, ಮಾವ ನನ್ನ ಮಾತನ್ನ ಸಿರಿಸಕ್ ತಗೊಂಡಿಲ್ಲ ಅನ್ಸುತ್ತೆ. ಈ ರಾಜುಗೆ ರಾಧಿಕಂದ್ ಏನೋ ಸೀಕ್ರೆಟ್ ಗೊತ್ತಿದೆ. ಆ ಸೀಕ್ರೆಟ್ನ ನಮ್ಮಿಂದ ಮುಚ್ಚಿಡೋಕ್ ಟ್ರೈ ಮಾಡ್ತಿದ್ದಾನೆ. ನನ್ನ ಡೌಟ್ ಯಾವತ್ತೂ ಸುಳ್ಳಾಗಕ್ ಚಾನ್ಸೇ ಇಲ್ಲ. ರುಕ್ಕು, ಬೀಗ್ರು ಕುಡಿಯಕ್ಕೆ ಜ್ಯೂಸ್ ತಗೊಂಡ್ ಬಾ ಅಂತ ಹೇಳಮ್ಮ. ಹಾ ಅತ್ತೆ. ಅಯ್ಯೋ, ಇವತ್ ಕೆಲಸದವಳು ಎಲ್ಲಿ ಬಂದಾಳೆ? ಸರಿ, ನಾನೇ ತಗೊಂಡ್ ಬರ್ತೀನಿ. ಬಂದೆ. ವಿಷು ಇದ್ದಾಗಲಷ್ಟೇ ಈ ರಾಜು ಆಟ ನಡೆಯೋದು. ಅವನಿಲ್ಲ ಅಂದ್ರೆ ಇವನ್ದೇನು ನಡೆಯಲ್ಲ. ದಬ್ಬಾಯಿಸಿ ಕೇಳಿದ್ರೆ ಬಾಯ್ ಬಿಡ್ತಾನೆ. ಈ ರಾಜು ಬಾಯ್ನ ಹೇಗ್ ಬಿಡಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀನೇ ನನ್ನ ಮೈಕೈ ಮುಟ್ಟಕ್ ಹೋಗ್ಬೇಡ. ಜಸ್ಟ್ ಅವನ ಮೇಲೆ ಒಂದು ಕಣ್ಣಿಡು, ಅಷ್ಟು ಸಾಕು. ಅವನಾಗ ಅವನೇ ಬಂದು ಸಿಗಾಕೋದು. ರಾಜು, ಪಾಪ ಇಲ್ಲಿ ಬಂದೆ ಅಮ್ಮ. ವಿಶು ಹೇಗಿದ್ದಾನೆ? ಫೋನ್ಗೇನ್ ಮಾಡಿದ್ಲಾ? ಇಲ್ಲ, ರಾಧಿಕಾಗೂ ಹೋಗೋದಕ್ಕೆ ಇಷ್ಟ ಇರಲಿಲ್ಲ. ಅವಳಿಗೆ ಸಮಾಧಾನ ಮಾಡೋ ಅವಸರದಲ್ಲಿ ನಮ್ಮ ವಿಷು ಅಜ್ಜಿ ಬರ್ಡೇನ ಮರ್ತಿದ್ದಾನೆ. ರಾಜು, ಜ್ಯೂಸ್ ಕೊಡು. ಅಷ್ಟೇ ಅಲ್ಲ ಮಾವ, ಅಲ್ಲಿಗೆ ಹೋಗೋದಕ್ಕೆ ಇಷ್ಟ ಇಲ್ಲ ಅಂತ ನಾಟಕ ಆಡ್ತಿದ್ಲು. ಈಗ ಅಲ್ಲಿ ಹೋದ್ಮೇಲೆ ಅಜ್ಜಿಗೆ ಫೋನ್ ಮಾಡಿ ಬರ್ಡೇ ವಿಶ್ ಮಾಡ್ಬೇಕು ಅನ್ನೋ ನೆನಪೇ ಇಲ್ಲ ಅವಳಿಗೆ. ರಾಧಿಕಂಗ್ ಅದೆಲ್ಲ ಎಲ್ಲಿ ನೆನಪಿರುತ್ತೆ? ಅವಳು ತನ್ನ ಸ್ವಾರ್ಥದ ಬಗ್ಗೆ ಬಿಟ್ಟು ಬೇರೆಯವ್ರ ಬಗ್ಗೆ ಏನು ಯೋಚನೆ ಇರಲ್ಲ. ದೇವ್ಕಿ, ಕೈಕಾಲು ತೊಳ್ಕೊಳ್ಳಿ, ಊಟ ಮಾಡೋಣ. ರುಕ್ಕು, ನೀನು ನಡಿಮಾ. ರಮ್ಯಾ, ನಿನ್ನ ಅತ್ತೆಗೆ ಸ್ವಲ್ಪ ಸಹಾಯ ಮಾಡ್ತೀಯಂತೆ ಅಡಿಗೆ ಮನೆಯಲ್ಲಿ, ಬಾ. ದೇವ್ಕಿ, ಬನ್ನಿ ಕೈಕಾಲು ತೊಳ್ಕೊಳ್ಳಿ. ಬನ್ನಿ ಒಳಗಡೆ. ಇವತ್ತು ಅಮ್ಮನ ಬರ್ತಡೆಗೆ ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ ರೆಡಿ ಮಾಡಿಟ್ಟಿದ್ದೀನಿ. ಪ್ರದೀಪ,
ಹಿಂದೆ ಸರಿ ಹಿಡ್ಕೊಂಡು ಓಡಾಡೋದನ್ನ ಬಿಡು. ಇದು ನಿನಗೆ ಕೊನೆ ಎಚ್ಚರಿಕೆ. ಡ್ಯಾಡ್, ಯಾರ ಬಗ್ಗೆ ಹೇಳ್ತಾ ಇದ್ದೀರಾ? ಎಲ್ರ ಎದುರುಗಡೆ ನೀನು ರಮ್ಯಾ ಪಟ್ಟಾಂಗ ಹೊಡಿತಾ ಇದ್ರಲ್ಲ, ನಿನ್ ಕೋತಿ ಬುದ್ಧಿಗೆ ಸ್ವಲ್ಪ ಲಗಾಮ್ ಹಾಕೋ, ಇಲ್ಲ ಅಂದ್ರೆ ಜೀವನ ಹಾಳು ಮಾಡ್ಕೋತೀಯಾ. ರಾಜು, ಹೇಗಿದ್ಯಪ್ಪ? ನಾನು ಚೆನ್ನಾಗಿದ್ದೀನಿ ಅಮ್ಮ. ಎಲ್ಲರ ಮುಂದೆ ಕೇಳೋದಕ್ಕೆ ನನಗಾಗ್ಲಿಲ್ಲ. ರಾಧಿಕಾ ಈ ಮನೇಲಿ ಎಲ್ಲರಿಗೂ ಹೊಂದ್ಕೊಂಡಿದ್ದಾಳೇನಪ್ಪ? ಅಮ್ಮ, ರಾಧಿಕಾ ಅದಕ್ಕೆ ಮನೆಯವ್ರನ್ನ ಕೆಲ್ಸದವ್ರನ್ನ ಎಲ್ರನ್ನೂ ತುಂಬಾ ಪ್ರೀತಿಯಿಂದ ನೋಡ್ಕೋತಾರೆ. ಅವ್ರು ಈ ಮನೆಗೆ ಬಂದಾಗಿಂದ ನಾವೆಲ್ಲರೂ ತುಂಬಾ ಖುಷಿಯಾಗಿದ್ದೀವಿ. ನೀವು ಎಲ್ಲರೂ ಅವಳನ್ನ ಅಷ್ಟೇ ಪ್ರೀತಿಯಿಂದ ನೋಡ್ಕೋತೀರಾ, ಅದಕ್ಕೆ ಅವಳಿಲ್ಲಿ ಸಂತೋಷವಾಗಿದ್ದಾಳೆ. ಒಳ್ಳೆಯವ್ರ ಜೊತೆ ಇದ್ದಾಗ ಮನ್ಸಿಗೆ ನೆಮ್ಮದಿ ಇರತ್ತೆ. ಅಮ್ಮ, ನಾನೀಗ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ರಾಧಿಕಾ ಅದಕ್ಕೆ ಒಳ್ಳೆತನ ಒಂದೊಂದ್ಸತಿ ತುಂಬಾ ಅತಿ ಆಗ್ಬಿಡುತ್ತೆ. ಯಾಕಪ್ಪ? ಅಂಥದ್ದೇನ್ ಮಾಡಿದ್ಲು ಅವಳು? ಒಳ್ಳೆತನ ಇರಬೇಕು ನಿಜ, ಆದ್ರೆ ಎಲ್ಲಿ, ಯಾವಾಗ, ಯಾರಿಗೆ ಎಷ್ಟು ಒಳ್ಳೆತನ ತೋರಿಸ್ಬೇಕು ಅಂತ ಗೊತ್ತಿರಬೇಕು. ರಾಧಿಕಾ ಅದಕ್ಕೆ ಎಲ್ರ ಜೊತೆಲೂ ಒಂದೇ ತರ ಇರ್ತಾರೆ. ಅದೇ ಅವ್ರು ಮಾಡ್ತಿರೋ ದೊಡ್ಡ ತಪ್ಪು. ಯಾರು ಎಂತವ್ರು ಅಂತ ಯೋಚನೆ ಮಾಡಲ್ಲ. ಯಾಕಪ್ಪ? ರಾಧಿಕಾನಿಂದ ಯಾರಿಗಾದ್ರೂ ಏನಾದ್ರೂ ತೊಂದರೆ ಆಯ್ತಾ? ಅಯೋಗ್ರಿಗೆ ಸಹಾಯ ಮಾಡ್ತಾ ಇದಾರೆ. ಅವ್ರಿಗೆ ಅನ್ಯಾಯ ಮಾಡಿದವ್ರನ್ನ ತಂದು ಮನೇಲಿ ಇಟ್ಕೊಂಡಿದ್ರು. ಇವರಿಬ್ರು ಏನ್ ಮಾತಾಡ್ತಿದ್ದಾರೆ ಕೇಳಿಸ್ತಾನೆ ಇಲ್ವಲ್ಲ? ಇವ್ರು ಮಾತಾಡ್ತಿರೋದು ನೋಡಿದ್ರೆ ರಾಜುಗೆ ವಿಶಾಖನ್ ಬಗ್ಗೆ ಗೊತ್ತಿದೆ ಅಂತ ಕಾಣುತ್ತೆ. ಸ್ವಲ್ಪ ಕೆಲಸ ಇದೆ ಅಮ್ಮ, ನಾನು ಬರ್ತೀನಿ. ಖಂಡಿತ ಬರ್ತೀನಿ ಸರ್. ಹಾ, ಸರಿ ಸರ್. ಏ ರಾಜು, ರಾಜು ಬಾಯಿಲಿ. ಓಕೆ ಸರ್, ನಾನು ನಾಳೆ ಕಾಲ್ ಮಾಡ್ತೀನಿ. ಏನಜ್ಜಿ? ಅವಳು ಏನಾದ್ರೂ ಬಂದಿಲ್ಲ? ಯಾರು? ವಿಶಾಖ ಏನಾದ್ರೂ ಬಂದಿಲ್ಲ? ನಮ್ ರಾಧಿಕಂಗ್ ಅವಳು ಏನಾದ್ರೂ ಸಿಕ್ಕಿದ್ಲ? ಅವಳ ಬಗ್ಗೆ ವಿಚಾರ ನಿನ್ಗೇನಾದ್ರೂ ಗೊತ್ತಾ ಅಂತ ಕೇಳಕ್ಕಂದೆ. ಗೊತ್ತಾ ಏನಾದ್ರೂ? ಹಾ ಅಜ್ಜಿ, ರಾಧಿಕಾ ಅದಕ್ಕೆ ತುಂಬಾ ಹುಷಾರಾಗಿದ್ದಾರೆ. ಮೊನ್ನೆ ತೀರ್ಥ ಸ್ನಾನ ಆದಾಗಿಂದ ಚೆನ್ನಾಗಿದ್ದಾರೆ. ಹಳೆದನ್ನೆಲ್ಲ ಮರ್ತ್ಬಿಟ್ಟಿದ್ದಾರೆ. ಅಯ್ಯೋ, ನಾನೇನು ಕೇಳಿದ್ರೆ ನೀನ್ ಏನೇನೋ ಹೇಳ್ತಿದ್ಯಲ್ಲೋ? ಅವಳ ವಿಚಾರ ಗೊತ್ತೇನು ನಿನ್ಗೆ? ಹೇಳೋ. ಅದೇ ಅಜ್ಜಿ ಹೇಳಿದ್ನಲ್ಲ, ಎಲ್ರೂ ತುಂಬಾ ಚೆನ್ನಾಗಿದ್ದಾರೆ. ಅಜ್ಜಿ, ಸ್ವಲ್ಪ ಅಮ್ಮ ತುಪ್ಪ ತರಕ್ ಹೇಳಿದ್ದಾರೆ, ನಾನು ಅಂಗಡಿಗೆ ಹೋಗಿ ಬರ್ತೀನಿ. ಅಯ್ಯೋ ರಾಜು, ಅಲ್ಲ ಮಳೆ ಹೂಯ್ತಾ ಇದೆಯಲ್ಲ ತಮ್ಮ ಅಂದ್ರೆ ಕೋಣ ಈತಾ ಇದೆಯಲ್ಲ ಅಂತಂದಂತೆ. ಹಾಗಾಯ್ತು ಇವನು ಹೇಳಿದ್ದು. ಏನಾಗಿದೆ ಇವನಿಗೆ? ನಾನೊಂದು ಕೇಳಿದ್ರೆ ಇವನೊಂದು ಹೇಳ್ತಾನಲ್ಲ. ಈ ಮುದ್ಕಿ ಏನೋ ಪ್ರಶ್ನೆ ಕೇಳಿದ್ಲು, ಆ ಸ್ಟುಪಿಡ್ ರಾಜು ಏನೋ ಉತ್ತರ ಕೊಟ್ಟ. ಒಂದಕ್ಕೊಂದು ತಾಳ ಮೇಳನೇ ಇಲ್ಲ. ಆ ರಾಜುಗೇನ್ ತಲೆ ಕೆಟ್ಟಿದ್ಯಾ ಅಂತ. ಅಜ್ಜಿ ಊಟಕ್ ಬರ್ಬೇಕಂತ. ಅಯ್ಯೋ, ಇವಳು ಕರಿಯೋದ್ ಕೇಳಿದ್ರೆ ಊಟ ಮಾಡಿ ಜೀರ್ಣವೇ ಆಗಲ್ಲ ಅಂತ ಅನ್ಸುತ್ತೆ. ಅವಾಗ ಕರೀತಾಳೆ. ಅಲ್ಲ, ಇವನಿಗೇನಾಯ್ತು? ನಾನೇನು ಕೇಳಿದ್ರೆ ಅವನೇನು ಹೇಳ್ತಾರಲ್ಲ. ಒಂದು ಅರ್ಥವೇ ಆಗಲ್ಲ. ಹರೇ ರಾಮ ಹರೇ ರಾಮ 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 ರಾಮ. ರಾಜು ಅಣ್ಣ, ಒಂದ್ ನಿಮಿಷ ಬಾಯಿಲಿ. ಒಂದೇ ವಿವೇಕಣ್ಣ. ರಾಜು,
ರಮ್ಯಾ ಹೇಳಿದ ನಿಜಾನ? ನೀನ್ ಅವಳ ರೂಮಿಂದ ಏನೋ ಕತ್ಕೊಂಡು ಹೋಗಿ ಸುಟ್ಟಾಕ್ತಂತೆ. ರಾಜು, ಅದೇನು? ನೀನ್ ನನಗೆ ನಿಜ ಹೇಳಲೇಬೇಕು. ರಾಜು, ನೀನ್ ನಿಜ ಹೇಳಿಲ್ಲ ಅಂದ್ರೆ ನನ್ನ ಮೇಲೆ ಆಣೆ. ರಾಜು, ನಾನು ನಿನ್ನೆ ಕೇಳ್ತಾ ಇರೋದು, ಏನ್ ನಡೀತು ಅಂತ ಹೇಳು. ವಿವೇಕಣ್ಣ, ದಯವಿಟ್ಟು ನನ್ನೇನು ಕೇಳಬೇಡಿ. ನಾನು ಸುಳ್ಳು ಹೇಳಕ್ಕಾಗಲ್ಲ, ಸುಳ್ಳು ಹೇಳೋದು ಇಲ್ಲ. ಅದಕ್ಕೆ ನಾನು ಕೇಳ್ತಾ ಇರೋದು ಕಣೋ. ನಿಜ ಏನ್ ನಡೀತು ಅಂತ ಹೇಳು. ನೋಡು, ನಿಂದೇನು ತಪ್ಪಿಲ್ಲ ಅಂದ್ರೆ ನಾನ್ ರಮ್ಯನ ಹತ್ರ ಧೈರ್ಯವಾಗಿ ಮಾತಾಡ್ಬೋದು. ನೀನ್ ನನಗೆ ವಿಷಯನ ಹೇಳಿಲ್ಲ ಅಂದ್ರೆ ನಿನ್ನ ಪರವಾಗಿ ಅವಳ ಹತ್ರ ನಾನು ಏನ್ ಮಾತಾಡ್ಲಿ? ಪ್ಲೀಸ್ ಕಣೋ, ಏನ್ ನಡೀತು ಅಂತ ಹೇಳು. ಇಲ್ಲ ಅಂದ್ರೆ ಅವಳು ಒಂದಕ್ಕೆ 12 ಅರ್ಥಗಳನ್ನ ಕಲ್ಪನೆ ಮಾಡ್ಕೋತಾಳೆ. ಅದೆಲ್ಲ ಆಗದ್ ಬೇಕೇನೋ? ಪ್ಲೀಸ್, ಏನ್ ನಡೀತು ಅಂತ ಹೇಳು. ವಿವೇಕಣ್ಣ, ನಾನು ರಾಧಿಕಾ ಅದಕ್ಕೆ ಸುಮ್ಮನೆ ಇದ್ದೀನಿ. ಅವ್ರಿಗೋಸ್ಕರ ಬಾಯಿ ಮುಚ್ಕೊಂಡಿದ್ದೀನಿ. ದಯವಿಟ್ಟು ನಾನೇನು ಕೇಳಬೇಡಿ. ರಾಜು, ಪ್ಲೀಸ್. ಶಾಸ್ತ್ರಿಗಳು ಬಂದಿದ್ರೆ ಚೆನ್ನಾಗಿರ್ತಾ ಇತ್ತು. ಆದ್ರೆ ಏನ್ ಮಾಡೋದಮ್ಮ, ಕೆಲಸ ಇತ್ತಲ್ಲ. ಸರಿ, ನಾವಿನ್ ಹೊರಡ್ತೀವಿ. ಈಗ ಹೊರಟ್ರೆ ಕತ್ಲಾಗೋದ್ರೊಳಗೆ ಮನೆ ತಲುಪಬಹುದು. ಇಲ್ಲಿವರೆಗೂ ಬಂದು ರಾಧಿಕನ್ ನೋಡದೆ ಹೋಗ್ತಿದ್ದೀವಲ್ಲ ಅಂತ ಬೇಜಾರಾಗ್ತಿದೆ. ಅವಳು ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಹೌದು, ನನಗೂ ರಾಧಿಕಾ ಇಲ್ಲದೆ ಬೇಜಾರಾಗ್ತಾ ಇದೆ. ಫೋನ್ ಆದ್ರೂ ಮಾಡಿದ್ರೆ ಧ್ವನಿನಾದ್ರೂ ಕೇಳ್ಕೊಂಡು ಹೋಗ್ಬೋದಾಗಿತ್ತು. ವಿವೇಕ್, ವಿಶು ಒಂದು ಫೋನ್ ಮಾಡೋ. ರಿಂಗ್ ಆಗ್ತಾ ಇದೆ, ಅವ್ನು ರಿಸೀವೇ ಮಾಡ್ತಿಲ್ಲ. ಹೌದಾ? ಹಾಗಾದ್ರೆ ಅವ್ರಿರೋ ರೆಸಾರ್ಟ್ಗೆ ಫೋನ್ ಮಾಡ್ಬೋದು. ಸರಿ.